ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಊರಿಗೆ ಹೊಂಟೀವಿ ನೋಡಿ ಫ್ರೆಂಡ್ಸ್. ನಾನು ಮತ್ತು ನನ್ನ ಸಣ್ಣ ಮಗ ಇಬ್ಬರು ಕೂಡಿ ಊರಿಗೆ ಹೊಂಟೀವಿ, ತವ್ರ ಮನೆಗೆ. ದೊಡ್ಡ ಮಗನಲ್ಲೇ ಬಿಟ್ಟು ಬಂದೀವಿ, ಸ್ಕೂಲ್ ಐತೆ ಅಂಥೇಳಿ. ಹಂಗಾಗಿ ಇವನು ಕರ್ಕೊಂಡು ಹೊಂಟೀನಿ. ಈಗ ಯಾಕೆ ಹೊಂಟೀನಪ್ಪ ಅಂತಂದ್ರೆ ನಮ್ಮ ಊರೊಳಗೆ ಮೊಹರಮ್ ಜೋರಾಗ್ತೈತಿ ಫ್ರೆಂಡ್ಸ್. ಹಾಗಾಗಿ ಊರಿಗೆ ಹೋಗಿ ಬಂದ್ರಾಯ್ತು, ಮೊಹರಮ್ ಮಾಡ್ಕೊಂಡು ಬಂದ್ರಾಯ್ತು ಅಂಥೇಳಿ ಹೊಂಟೀವಿ. ನೋಡಿರಿ, ಆಟೋದಾಗ ಕೂತೀವಿ, ಅಲ್ಲೇ ಮಲ್ಕೊಳಕತ್ಬಿಟ್ಟಾನ ನಮ್ಮ ಸುಮಿತ. ಹಾಗೆ ನಿದ್ದೆ ಬರಾಕತ್ತೈತಿ, ಕಣ್ಣು ಆದರೂ ಪೋರ್ಸಿಲೇ ತೆಗಿಯಾಕತ್ತಾನ. ನಾನು ಎಬ್ಸಾಕತ್ತೀನಿ, ಬಸ್ನಾಗ ಮಲ್ಕೊಳಕತ್ತೆ ಅಪ್ಪ, ಈಗ ಮಲ್ಕೋಬೇಡ ಅಂಥೇಳಿ. ಆದರೂ ಮಲ್ಕೊಳತ್ತಾನ. ನಾವು ಹೊಂಟಿದ್ದು ಎಷ್ಟೇ ಜಲ್ದಿ ಅಂದರೂ ನಾವು ಹೊಂಟಿದ್ದು ಸಾಯಂಕಾಲ 5 ಗಂಟೆ ಆಗಿತ್ತು ಫ್ರೆಂಡ್ಸ್. ಮಾಡೆಲ್ಲ ಆಗಿತ್ತು, ಮಳೆ ಬರುವಂಗಾಗಿತ್ತು. ಸೊ ಒಂದೆರಡು ಬ್ಲೌಸ್ ರೆಡಿ ಮಾಡಿ ಕೊಡಬೇಕಾಗಿತ್ತು. ಹಾಗಾಗಿ ಲೇಟೇ ಆಗೋಯ್ತು ಊರಿಗೆ ಹೋಗ್ಬೇಕಾರೆ. ಇಲ್ಲೇ 1 ತಾಸು ಅಷ್ಟೇ ಆಗ್ತೈತಿ ಇಲ್ಲಿಂದ. ಹಾಗಾಗಿ ಈಗ ಹೊಂಟೀವಿ. ಮನೆಯೊಳಗೂ ಬೇಡ, ಲೇಟ್ ಆಗೈತೆ ಅನ್ನತ್ತಿದ್ರು. ಏನು ದೂರ ಇಲ್ಲ ಅಂತ ಅಂದ್ಕೊಂಡು ನಾವಿಬ್ಬರೇ ಬಂದೀವಿ ನೋಡಿರಿ. ನನ್ನ ದೊಡ್ಡ ಮಗ ಬರಲ್ಲ ಅಂದ, ಹಾಗಾಗಿ ನಾವಿಬ್ಬರೇ ಹೊಂಟ್ಬಿಟ್ಟಿವಿ ನೋಡಿರಿ. ಇವ್ನು ತಿನ್ನಕ್ಕೆ ಮಧ್ಯಾಹ್ನ ಊಟನೂ ಮಾಡಲಿಲ್ಲ, ಬರೀ ಚಿಪ್ಸು, ಚಾಕ್ಲೇಟು, ಬಿಸ್ಕಿಟು, ಬರೀ ಇಂಥದ್ದೇ ತಿನ್ಕೋವಂತ ಇರ್ತಾನೆ ಫ್ರೆಂಡ್ಸ್ ಇವ. ನೋಡ್ರಲ್ಲಿ, ಇದು ಒಂದು ತಿನ್ನತ್ತೀನಿ, ಇದಾದ್ಮೇಲೆ ಮತ್ತೆ ಬಿಸ್ಕಿಟ್ ತಿಂತೀನಿ ಅಂತ ಹೇಳತ್ತಾನ. ಸೊ ಇಬ್ಬರು ಕೂಡಿ ನಾವು ಊರಿಗೆ ಹೊಂಟೀವಿ. ಮೊಹರಮ್ ನಮ್ಮೂರೊಳಗೆ ಜೋರಾಗ್ತೈತಿ, ಹಾಗಾಗಿ ಮಾಡ್ಕೊಂಡು ಬಂದ್ರಾಯ್ತು. ವರ್ಷ ಮೊಹರಮ್ಗೆ ಹೋಗೇ ಹೋಗ್ತೀನಿ ಫ್ರೆಂಡ್ಸ್ ನಾನು. ಹಾಗಾಗಿ ಈ ವರ್ಷವೂ ಹೋದ್ರಾಯ್ತು ಅಂತೇಳಿ ಹೊಂಟೀವಿ. ಇನ್ನು ಚಿಪ್ಸ್ ಆಯ್ತಂತ, ಈಗ ನೆಕ್ಸ್ಟ್ ಬಿಸ್ಕೆಟ್ ತಿನ್ನಾಕತ್ತಾನ. ಚಿಪ್ಸ್ ಆಯಿತು, ಇನ್ನು ಬಿಸ್ಕೆಟ್ ತಿಂತೀನಿ ಅಂತ ಹೇಳ್ತಾನೆ. ಹಂಗೆ ನೋಡಿ, ಅಲ್ಲೆಲ್ಲ ಹುಳ ತಿಂದು ಹೋಗ್ಯಾವು, ಆದರೂ ಬಿಡೋಂಗಿಲ್ಲ ಫ್ರೆಂಡ್ಸ್ ಇವ. ಹಂಗೆ ತಿಂತೀನಿ ಅಂತಾನೆ. ಮತ್ತು ಅಲ್ಲಿಂದ ಬಂದುಬಿಟ್ವಿ. ಆಮೇಲೆ ವಿಡಿಯೋನೇ ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿ ಬರ್ಬೇಕಾದ್ರೆ 7 ಗಂಟೆ ಆಯಿತು ಮನೆಗೆ ಬರ್ಬೇಕಾದ್ರೆ. ನೋಡಿರಿ, ಇದು ನಮ್ಮ ಮನೆ ಕಟ್ಟಾಕತ್ತಾರೆ ಹಿಂದ್ಗಡೆ ಸೈಡು. ಮುಂದ್ಗಡೆ ಬರೀ ಪರ್ಸಲ್ಲಿ ಮತ್ತು ಕೆಳಗಡೆ ಇದೊಂದು ಕಿಚನ್ ಥರ ಮಾಡ್ಕೊಂಡ ರೂಮ. ಇನ್ನು ಅಂಟ ಐತಿ. ಸೊ ಇವಷ್ಟೇ ಬಿಟ್ಟು ಹಿಂದ್ಗಡೆ ಕಟ್ಸಾಕತ್ತಾರ. ಇನ್ನು ರಾತ್ರಿ ಎಲ್ಲ ನಮ್ಮ ಊರೊಳಗೆ ಈಗ 5 ದಿನ ಮೊಹರಮ್ದೇ ಜಾತ್ರೆ. ಅಲ್ಲಿ ಹೆಜ್ಜೆ ಆಡೋದು ಮತ್ತು ದೇವ್ರು ಹೇಳೋದು ಎಲ್ಲ ಮಾಡ್ತಿರ್ತಾವೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು 2 ಕುಂದಿರ್ತಾವೆ. ಆ ಕಡೆ ದರ್ಗಾ ಹತ್ರ 5 ಅಂದರೆ ಉಳ್ಕಿದ್ದೇವ್ರೆಲ್ಲ ಅಲ್ಲೇ ಕೂತಿರ್ತಾವೆ. ಸೊ ಇಲ್ಲಿ 2 ದೇವ್ರು ಎತ್ತಿದ್ದು. ಇಲ್ಲಿ ನಮ್ಮ ಮನೆ ಬಾಜುನೇ ದ್ಯಾಮಾಯಿ ಗುಡಿ ಐತಿ. ಸೊ ದ್ಯಾಮಾಯಿ ಗುಡಿ ಕಟ್ಸಾಕತ್ತಾರ. ಅದನ್ನಿಲ್ಲಿ ಪತ್ರೆ ಒಳಗೆ ಇಟ್ಟಾರ. ಅಲ್ಲಿ ಬಂದು ನಮಸ್ಕಾರ ಮಾಡಾಕತ್ತಾವ. ಮತ್ತು ಹೇಳಿಕೆನೂ ಹೇಳಾಕತ್ತಿದ್ದು, ಮಳೆ ಬರ್ತೈತೋ ಇಲ್ಲೋ ಅಂತ ಏನೋ ಕೇಳಾತ್ತಿದ್ರು. ಮತ್ತು ಇಲ್ಲಿ ಎಬ್ಬಿಸ್ಕೊಂಡು ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ದರ್ಗಾಕ್ಕೆ ಹೋಗ್ತಾರೆ. ಇಲ್ಲಿ 2 ದೇವ್ರು ಎಬ್ಬಿಸ್ಕೊಂಡು ಇವ್ರನ್ನ ಕರ್ಕೊಂಡು ದರ್ಗಾಕ್ಕೆ ಹೋಗಿ ಅಲ್ಲಿ ದೇವ್ರನ್ನ ಎಬ್ಬಿಸ್ತಾರೆ. ಇನ್ನು ರಾತ್ರಿ ಪೂರ್ತಿ ಬರೀ ಇದೇ ಫ್ರೆಂಡ್ಸ್. ನಮ್ಮೂರೊಳಗೆ 5 ದಿನ ಯಾರೂ ಮಲ್ಕೊಳ್ಳಲ್ಲ. ನಾನು ಹೋಗಿದ್ದು 3ನೇ ದಿನ. ಇನ್ನು ನೆಕ್ಸ್ಟ್ 2 ದಿನ. ಇವತ್ತು ಮೌಲಾಲಿ ಕತ್ತಲ್ ಏನೋ ಅಂತಾರೆ. ಸೊ ಇವತ್ತು ಮುಗಿಸ್ಕೊಂಡು ಇನ್ನು ನಾಳೆ ಕತ್ತಲ ರಾತ್ರಿ. ಸೊ ಅದನ್ನು ಮುಗಿಸ್ಕೊಂಡು ನಾಡಿದ್ದು ಮೊಹರಮ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋದ್ರಾಯ್ತು ಅಂಥೇಳಿ 2-3 ದಿನ ಬಂದೀವಿ. ಇನ್ನು ಇಲ್ಲಿ ಮುಗಿಸ್ಕೊಂಡು ದರ್ಗಾಕ್ಕೆ ಹೋಗ್ತೀವಿ. ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಲೈಟಿಂಗ್ ಎಲ್ಲ ಎಷ್ಟು ಚಂದ ಮಾಡ್ಯಾರ, ನೋಡೋಕೆ 2 ಕಣ್ಣು ಸಾಲದು. ಸೊ ಊರ ಜನ ಎಲ್ಲ ಇಲ್ಲೇ ಇರ್ತಾರೆ ಫ್ರೆಂಡ್ಸ್. ಈಗ ದೇವರೆಲ್ಲ ಎದ್ದಾವು. ಸೊ ಯಾರಾದರೂ ಹೇಳಿಕೆ ಕೇಳೋರಿದ್ರೆ ಇಲ್ಲೇ ಬಂದು ಹೇಳಿಕೆ ಕೇಳ್ತಾರೆ. ನಮ್ಮದು ಕೇಳೋದಿತ್ತು ಸ್ವಲ್ಪ, ಹಾಗಾಗಿ ನಾನು ಕೂಡ ಇವತ್ತು ಅದಕ್ಕೆ ಬಂದಿದ್ದು. ಸೊ ಇಲ್ಲಿ ಅಗ್ನಿ ಎಲ್ಲ ಇದು ಹೋಮ ಕುಂಡ ಎಲ್ಲ ಹಾಕಿರ್ತಾರೆ, ಬೆಂಕಿ. ಸೊ ಅದ್ರ ಸುತ್ತು ಎಲ್ಲ ಸುತ್ತು ಹಾಕಿ ಮತ್ತು ರಾತ್ರಿ ಎಲ್ಲ ಪೂರ್ತಿ ಹೆಜ್ಜೆ ಆಡೋದು, ದೇವ್ರು ಹೇಳೋದು, ಎಷ್ಟು ರಾತ್ರಿ 3 ಗಂಟೆವರೆಗೂ ಮಾಡ್ತಾರೆ ಫ್ರೆಂಡ್ಸ್ ಇದನ್ನೆಲ್ಲ. ಸೊ ಯಾರ್ಯಾರಿಗೆ ಗಾಳಿ ಎದ್ದಿರ್ತೈತೆ, ಅಂದರೆ ದೆವ್ವ ಬಡ್ಕೊಂಡಿರ್ತೈತಲ್ಲ, ಸೊ ಅಂಥವರು ಕೂಡ ಬಂದಿರ್ತಾರೆ. ಇಲ್ಲಿ ಬೇರೆ ಊರವರು ಕೂಡ ಬಂದಿರ್ತಾರೆ, ಮತ್ತು ನಮ್ಮೂರವರು ಬಂದಿರ್ತಾರೆ. ಸೊ ಎಲ್ಲರೂ ರಾತ್ರಿ ಎಲ್ಲ ಬರೀ ಇದೇನೆ. ಸೊ ಊರ ಜನ ಎಲ್ಲ ಈಗ 5 ದಿನ ಏನೈತಿ ದರ್ಗಾ ಹತ್ರನೇ ರಾತ್ರಿ ಹಗಲು ಎಲ್ಲ ಹಗಲತ್ತಿಲ್ಲ, ರಾತ್ರಿನೇ ಜಾಸ್ತಿ. 11 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗೆ ದೇವರೆಲ್ಲ ಲಾಭನ ಹಾಕಿ ದೇವ್ರು ಎಬ್ಬಿಸಿ ರಾತ್ರಿ ಪೂರ್ತಿ ಹೆಜ್ಜೆ ಆಡೋದು. ಮತ್ತು ಏನಾದರೂ ನಮಗೆ ಹುಷಾರಿಲ್ಲ, ಏನಾದರೂ ಕೇಳೋದಿತ್ತು ಅಂದರೆ ದೇವ್ರ ಹತ್ರ ಕೇಳ್ಕೊಳ್ಳೋದು. ಸೊ 5 ದಿನ ಇದೇ ನಡೆಯುತ್ತಿಲ್ಲ. ಎಲ್ಲರೂ ನಿದ್ದೆಗೆಂಟು ರಾತ್ರಿ 2-3 ಗಂಟೆ ತನಕ ಕೂತಿರ್ತಾರೆ. ಸೊ ಹಂಗಾಗಿ ನಾವು ಬಂದೀವಿ. ನಂದು ಸ್ವಲ್ಪ ಕೇಳೋದಿತ್ತು ಅಂಥೇಳಿ ಬಂದು ಕೇಳ್ಕೊಂಡು ಹೋದ್ರಾಯ್ತು ಅಂಥೇಳಿ ಬಂದಿದ್ದೆ. ಎಷ್ಟು ರಶ್ ಇರ್ತೈತಿ, ಪಾಳೆ ಹಚ್ಚಿರ್ಬೇಕಲ್ಲಿ ದೇವ್ರ ಹತ್ರ ಏನಾದರೂ ಕೇಳಬೇಕಂದ್ರೆ. ಅಷ್ಟು ರಶ್ ಇರ್ತೈತಿ ಫ್ರೆಂಡ್ಸ್ ಇಲ್ಲಿ. ನಮ್ಮೂರೊಳಗೆ ಹೆಜ್ಜೆ ಭಾಳ ಚಂದ ಆಡ್ತಾರೆ. ಇಲ್ಲಿ ನೋಡಿರಿ, ದೇವ್ರು ಎದ್ದವು, ಕುಣಿ ಸುತ್ತಾಕತ್ತಾರ.
ಯಾರಾದರೂ ಇವಕ್ಕೆ ಏನಾರ ಕೇಳೋದಿರ್ತೈತಲ್ಲ ಅವ್ರ ಕೈ ಹಿಡ್ಕೊಂಡು ದೇವ್ರ ಕುನಿ ಸುತ್ತ ಹಾಕ್ತಾರೆ ನೋಡಿ. ಈ ರೀತಿ ಯಾರ್ದು ಕೇಳೋದಿರ್ತೈತಲ್ಲ ಸೊ ಅವ್ರನ್ನ ಕೈ ಹಿಡ್ಕೊಂಡು ಸುತ್ತಲೂ ಕುನಿ ಸುತ್ತಲೂ ಒಂದು 5 ಸುತ್ತು ಹಾಕಿಸಿ ಆಮೇಲೆ ಅವ್ರದ್ದು ಏನೈತಿ ಸಮಸ್ಯೆ ಅದಕ್ಕೆ ಸೂಚನೆ ಹೇಳ್ತಾರೆ. ಮತ್ತು ಗಾಳಿ ಆಗಿತ್ತಂದ್ರೆ ಅವ್ರನ್ನೂ ಅಷ್ಟೇ ಫುಲ್ ಸುತ್ತೆಲ್ಲ ಹಾಕಿಸಿ ಮತ್ತು ಅವ್ರಿಗೆ ದೆವ್ವ ಎದ್ದಿತ್ತಂದ್ರೆ ಆ ಕಡೆ ದೂರ ಕರ್ಕೊಂಡು ಹೋಗಿ ಅವ್ರ ಮೈಯೊಳಗಿನ ದೆವ್ವ ನಿಂಬೆಯನ್ನೆಲ್ಲ ಹಿಂಡಿ ಅವ್ರ ಮೈಯೊಳಗಿನ ದೆವ್ವ ತಮ್ಮ ಮೈಯೊಳಗೆ ತೊಗೊಂಡು ಆ ಕಡೆ ಬಿಟ್ಟು ಬರ್ತಾರೆ. ಸೊ ಇದೇ ರೀತಿ ರಾತ್ರಿ ಎಲ್ಲ ಮಾಡ್ತಿರ್ತಾರೆ. ರಾತ್ರಿ ಎಲ್ಲ ಫುಲ್ ಇದನ್ನೇ ಮಾಡಿರ್ತಾರೆ. ಇನ್ನು ಸ್ವಲ್ಪ ಬ್ರೇಕ್ ಮಾಡಿದ್ರು ದೇವರಿಗೆ ಸ್ವಲ್ಪ ಸುಸ್ತಾಗಿರ್ತೈತಿ ಮತ್ತು ಎಲ್ಲರೂ ಊದಿ ಮತ್ತು ಅವ್ರಿಗೆಲ್ಲ ಬಾರಿಸಿ ಸುಸ್ತಾಗಿರ್ತದೆ. ಸ್ವಲ್ಪ ಸ್ಟಾಪ್ ಮಾಡಿದರು. ಸ್ಟಾಪ್ ಮಾಡಿ ಸೋಡಾ ಚಹಾ ಎಲ್ಲ ತಿಂದರು. ರಾತ್ರಿ 1:30 ಗಂಟೆನೂ ಆಗಿತ್ತು. ಸೊ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಹುಡುಗರು ಎಲ್ಲರೂ ಈ ಥರ ಹೆಜ್ಜೆ ಆಡ್ತಾರೆ. ಸಾವಕಾಶ ಸ್ಟಾಪ್ ಮಾಡಿ ಒಬ್ರು ಆದಮೇಲೆ ಒಬ್ಬರು ಹಂಗೆ ಸೇರ್ಕೊಳಕತ್ತಿದ್ರು ನೋಡಿರಿ. ನಮ್ಮ ಊರೊಳಗಿನ ಹೆಜ್ಜೆ ಬಾಯ್ಸ್ ಎಲ್ಲ ಹೆಜ್ಜೆ ಆಡ್ತಿರ್ತಾರೆ. ಸೊ ನಾವು ನೋಡ್ಕೊತ ಕೂತಿರ್ತೀವಿ. ವಿಡಿಯೋ ಮಾಡೋಕ್ಕೆ ಜಾಸ್ತಿ ಎಲ್ಲ ಫುಲ್ಲು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ಮಾಡಕತ್ರ ಎಲ್ಲರೂ ನನ್ನೇ ನೋಡಕತ್ರು. ಹಂಗಾಗಿ ಜಾಸ್ತಿ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಅಕ್ಕ ಅಂತೂ ಏನು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಅಂತೆಲ್ಲ ಅಂತ ಬೈಯಕತ್ತಿದ್ರು. ಸೊ ಹಂಗಾಗಿ ಆದರೂ ಅವರಿಗೆಲ್ಲ ತೋರಿಸ್ದೆ, ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಮೊಬೈಲ್ ಹಿಡ್ಕೊಂಡ ತಕ್ಷಣ ಏನೋ ಒಂಥರ ನೋಡ್ತಾರೆ ಎಲ್ಲರೂ ನಮ್ಮನ್ನು. ಹಾಗಾಗಿ ಜಾಸ್ತಿ ವಿಡಿಯೋ ಏನೂ ಮಾಡಿಲ್ಲ. ಸ್ವಲ್ಪ ಅಲ್ಲಲ್ಲೇ ಕ್ಲಿಪ್ ತಗೊಂಡಿನಿ. ಇನ್ನು ರಾತ್ರಿ ಲೇಟ್ ಆಗಿತ್ತು. ಇನ್ನು ಹೆಜ್ಜೆ ಆಡಕತ್ರು, ಬಾರ್ಸಕತ್ರು, ಊದಾಕತ್ರು ಅಂದ್ರೆ ಮತ್ತೆ ದೇವ್ರು ಹೇಳ್ತಾವಿನ್ನು. ಸೊ ಊದೋನು ಹೆಜ್ಜೆ ಆಡತ್ತಿದ್ದ. ಹಂಗಾಗಿ ಇನ್ನು ದೇವ್ರು ಎದ್ದಿರಲಿಲ್ಲ. ಈ ಬಾರ್ಸಿ ಸೌಂಡಿಗೆ ದೇವ್ರು ಎದ್ದು ಅಂದ್ರೆ ಮತ್ತೆ ಊದಕ್ಕೆ ಹೋಗ್ತಾರೆ ಅವರು. ಸೊ ಹುಡುಗರೆಲ್ಲ ಬಾಯ್ಸ್ ಎಲ್ಲ ಹೆಜ್ಜೆ ಆಡತ್ತಾರೆ. ಈ ಹೆಜ್ಜೆ ನೋಡೋಕ್ಕೆ ಏನೋ ಒಂಥರ ಖುಷಿ. ಅಷ್ಟು ಚಂದ ಆಡ್ತಾರೆ ಎಲ್ಲ ಹುಡುಗರು, ದೊಡ್ಡವರು, ಸಣ್ಣವರು ಎಲ್ಲರೂ ಸೇರ್ಕೊಂಡು ಹೆಜ್ಜೆ ಆಡ್ತಿರ್ತಾರೆ. ಇದು ಆಡುವಾಗಲೇ ದೇವ್ರು ಎದ್ದು ಅಂದರೆ ಮತ್ತು ಆ ಕಡೆ ಹೋಗ್ತಾರೆ. ದೇವರು ಬಂದು ಹೆಜ್ಜೆ ಆಡ್ತಿರ್ತಾರಲ್ಲ ಸೊ ಅಲ್ಲಿ ನಡುವೆಲ್ಲ ಅವರು ಓಡಾಡ್ತಿರ್ತಾರೆ. ದೇವರು ಆಟ ಆಡ್ತಿರ್ತಾರೆ. ಯಾರು ಹೆಜ್ಜೆ ಆಡ್ತಿರಲ್ಲ ಅವ್ರಿಗೆ ಬೆತ್ತ ತೊಗೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇವರು. ಸೊ ಇದೆಲ್ಲ ರಾತ್ರಿ ನಡೀತಾ ಇತ್ತು ನೋಡಿರಿ. ಮತ್ತೆ ದೇವ್ರೆದ್ದು ಬಂದು ಸೊ ದೇವ್ರು ಎದ್ದು ಬಂದು ಅಂದರೆ ಎಲ್ಲರೂ ಹೇಳಿಕೆ ಕೇಳಕ್ಕೆ ಹೋಗ್ತಾರಲ್ಲಿ. ಫುಲ್ ರಶ್ ಅಂದ್ರೆ ರಶ್ ಹೇಳಿಕೆ ಕೇಳಲ್ಲಿ. ಸೊ ರಾತ್ರಿ ಪೂರ್ತಿ ಎಲ್ಲ ಹಿಂಗೆ ಇರ್ತೈತಿ ಫ್ರೆಂಡ್ಸ್. ನಮ್ಮೂರೊಳಗೆ 5 ದಿನ. ಮತ್ತು ದೇವರ ಕಣ್ಮುಚ್ಚೆ ನಮ್ಮಲ್ಲಿ ಕಣ್ಮುಚ್ಚೆ ಇರ್ತಾವೆ. ಕಣ್ಣು ತೆಗೆದಿರಲ್ಲ ದೇವ್ರು ಎದ್ದಿದ್ದು ಅಂದ್ರೆ. ಸೊ ಅವ್ರು ಕಣ್ಣು ಮುಚ್ಕೊಂಡೇ ಎಲ್ಲ ಮಾಡ್ತಿರ್ತಾರೆ. ನೋಡಿರಿ ಇದೇ ರೀತಿ 5 ದಿನವೂ ಇರ್ತೈತಿ. ಇದು 3ನೇ ದಿನ. ಸೊ ಉಲಾಲಿ ಕತ್ತಲ್ ಅಂತಾರೆ ಇವತ್ತು ನಾನು ಬಂದಿದ್ದು. ಸೊ ಇನ್ನೂ 2 ದಿನ ಐತಿ. ನಾಳೆ ಮಾದಲಿ ಕೊಡೋದು, ನಾಡಿದ್ದು ಮೊಹರಂ. ಸೊ ಎಲ್ಲ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನಾಳೆ ನಾಡಿದ್ದು ಹಂಗೆ ಡೈಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.